ರಸ್ತೆ ಸುರಕ್ಷತೆಯು ಆರೋಗ್ಯ, ಆರ್ಥಿಕತೆ, ಜೀವಹಾನಿ ತಡೆಗಟ್ಟುವಿಕೆಗೆ ಅತ್ಯಂತ ನಿರ್ಣಾಯಕ ವಿಷಯವಾಗಿದೆ. ದೇಶದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳ ಬಗ್ಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಕಳವಳ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿಂದು ನಡೆದ ರಸ್ತೆ ಸುರಕ್ಷತೆ ಕುರಿತಾದ ರಾಷ್ಟ್ರೀಯ ಸಮಾವೇಶ ಉದ್ದೇಶಿಸಿ ಅವರು, ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 5 ಲಕ್ಷ ರಸ್ತೆ ಅಪಘಾತಗಳು ಸಂಭವಿಸುತ್ತಿದ್ದು, ಪರಿಣಾಮವಾಗಿ ಸುಮಾರು 1,80,000 ಸಾವುಗಳು ಸಂಭವಿಸುತ್ತಿವೆ ಎಂದು ಅಂಕಿಅಂಶ ನೀಡಿದ್ದಾರೆ. ರಸ್ತೆ ಇಂಜಿನಿಯರಿಂಗ್ ಬಗ್ಗೆ ಒತ್ತಿ ಹೇಳಿದ ಅವರು, ಸರ್ಕಾರ ಈಗ ಕಾರ್ಯಕ್ಷಮತೆ ಆಧಾರಿತ ನೀತಿಗೆ ಬದಲಾಗಿದೆ. ಇದರಲ್ಲಿ ರಸ್ತೆಗಳ ಉತ್ತಮ ನಿರ್ವಹಣೆ ಹಾಗೂ ಗುಣಮಟ್ಟ ಖಾತರಿಪಡಿಸಿಕೊಳ್ಳಲು ಹಣಕಾಸು ಲೆಕ್ಕ ಪರಿಶೋಧನೆಗಿಂತ ಕಾರ್ಯಕ್ಷಮತೆಯ ಪರಿಶೋಧನೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು. ದೇಶದ ಆಟೋಮೊಬೈಲ್ ಉದ್ಯಮದ ನಿಯಮಗಳು, ನಿಬಂಧನೆಗಳು ಮತ್ತು ಮಾನದಂಡಗಳು ಈಗ ಜಾಗತಿಕ ರಸ್ತೆ ಸುರಕ್ಷತಾ ಮಾನದಂಡಗಳೊಂದಿಗೆ ಹೊಂದಿಕೆಯಾಗುತ್ತಿವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ರಾಹತ್ ಯೋಜನೆ ಬಗ್ಗೆಯೂ ಪ್ರಸ್ತಾಪಿಸಿದ ಸಚಿವರು, ಈ ಯೋಜನೆಯಡಿ ಅಪಘಾತಕ್ಕೀಡಾದ 7 ದಿನಗಳ ಅವಧಿಯೊಳಗೆ ಸಂತ್ರಸ್ತರಿಗೆ 50 ಲಕ್ಷದವರೆಗೆ ನಗದು ರಹಿತ ಚಿಕಿತ್ಸೆಗೆ ಅವಕಾಶವಿದೆ ಎಂದು ಹೇಳಿದರು. As far as the life of the people is very important, nothing like that, and we have to save the life of the people. That is to be the basic challenge for all of us. Basically the 4 reasons which are related with the road safety, these are very important. That is, one is the road engineering. But in Indian situation, even educated people, somewhere in the schools, colleges, we are taking a lot of programs. And we need to change human behavior. And for that reason, we need help from NGOs, social organizations, universities, institutions, and media.